ರಾಜ್ಯಾದ್ಯಂತ ಮುಂಗಾರು ಹಂಗಾಮು ಆರಂಭವಾಗಿದ್ದು ರೈತರು ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಇದರ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಮತ್ತು ಹಳಿಯಾಳ ತಾಲೂಕುಗಳಲ್ಲಿ ರೈತರಿಗಾಗಿ ಬೀಜ ಬಿತ್ತನೆ ಮಹಾ ಅಭಿಯಾನ, ಸಾವಯವ ಕೃಷಿಗೆ ಚಾಲನೆ ಹಾಗೂ ರೈತರಿಗಾಗಿ ಯಂತ್ರೋಪಕರಣಗಳ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಆ ಕಾರ್ಯಕ್ರಮದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ, ಜೈ ರೈತನಿಗೆ ಜೈ ನೆಲಕ್ಕೆ ಈ ಪೂರಮೆಯ ಜನುಮದಿನ. ರೈತರ ಬದುಕು ಸುಖವಾಗಿದ್ರೆ ದೇಶದ ಭವಿಷ್ಯವು ಸುಂದರವಾಗುತ್ತೆ. ಭಾರತದ ಮೊದಲ ಸಾವಯವ ಕೃಷಿ ತಾಲೂಕಾಗಲಿದೆ ಜೊಯ್ಡಾ. ರೈತ ಸುಖವಾಗಿದ್ರೆ ಇಡೀ ದೇಶವೇ ಸುಖವಾಗಿರುತ್ತೆ. ಈ ನಂಬಿಕೆಯಿಂದ ನಮ್ಮ ಕೃಷಿ ಇಲಾಖೆಯು ನೂತನ ಹೆಜ್ಜೆಗಳತ್ತ ಮುಂದಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದಲ್ಲಿ ರಾಸಾಯನಿಕ ರಹಿತ ಕೃಷಿಗೆ ಉತ್ತೇಜನ ನೀಡುವ ಮಹತ್ವದ ನಿರ್ಧಾರವನ್ನ ಜೊಯ್ಡಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಭಾಭವನದಲ್ಲಿ ಘೋಷಿಸಲಾಯಿತು. ಇಡೀ ರಾಜ್ಯದ ಏಕೈಕ ತಾಲೂಕನ್ನ ಸಾವಯವ ತಾಲೂಕು ಅಂತೇಳಿ ಘೋಷಣೆ ಮಾಡತಕ್ಕಂಥ ನಿರ್ಧಾರವನ್ನ ಕಳೆದ ಬಾರಿ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ದೇಶಪಾಂಡೆ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದ್ರ ಮೂಲಕ ನಮ್ಮೆಲ್ಲರಿಗೂ ಹೇಳೋದ್ರ ಮೂಲಕ ಪ್ರಯತ್ನ ನಡೆದಿತ್ತು. ಈ ಬಾರಿ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿ ಈ ತಾಲೂಕಿಗೆ ಏನೆಲ್ಲ ಬೇಕೋ ಸೌಲಭ್ಯವನ್ನ ಕೊಡೋದ್ರ ಮೂಲಕ ಸಂಪೂರ್ಣವಾಗಿ ಸಾವಯವ ತಾಲೂಕು ಆಗಬೇಕು ಅನ್ನೋ ಒಂದು ತೀರ್ಮಾನವನ್ನ, ಅಭಿಪ್ರಾಯವನ್ನ ನಮ್ಮ ಮುಖ್ಯಮಂತ್ರಿಗಳು ದೇಶಪಾಂಡೆ ಅವರ ಸಲಹೆ ಮತ್ತು ಇಚ್ಛಾಶಕ್ತಿಗೆ ಮಣಿದು ಈ ತೀರ್ಮಾನವನ್ನ ನಮ್ಮ ಸರ್ಕಾರ, ನಮ್ಮ ಇಲಾಖೆ, ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲರೂ ತಗೊಂಡಿದ್ದೀವಿ. ಈ ಒಂದು ತಾಲೂಕು ಈಗಾಗಲೇ ನಮ್ಮ ಪಾಟೀಲ್ ಹೇಳ್ದಂಗೆ ಸಂಪೂರ್ಣ ಅರಣ್ಯ ಹೆಚ್ಚಿನ ಅಂದ್ರೆ ಏನು 70% 80% ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ ಒಂದು ತಾಲೂಕು. ಈ 70-80% ನಾವು ಹಳೆಯಾಳದಿಂದ ಅವ್ರ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ನೋಡ್ಲಿಕ್ಕೆ ಒಂದು ಆನಂದ ಆಗುತ್ತೆ. ಅದಷ್ಟೇ ಅಲ್ಲದೆ ರೈತರ ಜೊತೆ ಸಂವಾದ, ಕಾರ್ಯಾಗಾರಗಳು ಮತ್ತು ಜಾಗೃತಿ ಅಭಿಯಾನಗಳು, ಸಾವಯವ ಗೊಬ್ಬರ ಬಳಕೆ, ನೈಸರ್ಗಿಕ ಕೃಷಿ, ಸಿರಿಧಾನ್ಯ ಬೆಳೆಗಳು ಇವೆಲ್ಲವನ್ನ ರೈತರಿಗೆ ಪರಿಚಯಿಸಿ ಕೃಷಿಯ ಹೊಸ ದಿಕ್ಕಿಗೆ ಮಾರ್ಗದರ್ಶನ ನೀಡಲಾಯಿತು. ಇನ್ನು ಸಂವಾದದ ಪ್ರಮುಖ ಅಂಶಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ 24,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳ ನಿರ್ಮಾಣ, ಕಬ್ಬು ಕಟಾವು ಯಂತ್ರಗಳಿಗೆ 50 ಲಕ್ಷ ರೂಪಾಯಿಗಳವರೆಗಿನ ಸಬ್ಸಿಡಿ, ಜೇನು ಕೃಷಿಗೆ ಉತ್ತೇಜನ, ಕೇವಲ 6.7% ರಾಸಾಯನಿಕ ಬಳಕೆ ಇರುವ ತಾಲೂಕಿನಲ್ಲಿ ಸಾವಯವ ಪರಿವರ್ತನೆಗೆ ತೀವ್ರ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಯಿತು. ಜೊತೆಗೆ 15,75,000 ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳನ್ನ 20 ರೈತರಿಗೆ ವಿತರಿಸಲಾಯಿತು. ಹಳಿಯಾಳ ಮುಂಗಾರು ಬೀಜ ಬಿತ್ತನೆ ಅಭಿಯಾನಕ್ಕೆ ಭವ್ಯ ಚಾಲನೆ. ಹಳಿಯಾಳ ತಾಲೂಕಿನ ಹಲಸಿ ಗ್ರಾಮದಲ್ಲಿ ರೈತರೊಂದಿಗೆ ಹೊಲಕ್ಕೆ ಇಳಿದು ಜೋಳ ಮತ್ತು ಇತರೆ ಬಿತ್ತನೆ ಬೀಜಗಳನ್ನ ಬಿತ್ತುವ ಮೂಲಕ ಮುಂಗಾರು ಬಿತ್ತನೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಮತ್ತು ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ ಅವರು, ಕೃಷಿ ಇಲಾಖೆ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ, ಕೃಷಿ ಇಲಾಖೆ ಆಯುಕ್ತರಾದ ವೈಎಸ್ ಪಾಟೀಲ್ ಸೇರಿದಂತೆ ಇನ್ನು ಹಲವು ಅಧಿಕಾರಿಗಳು ಹಾಗೂ ರೈತ ಬಂಧುಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ನೀಡಿದ್ರು. ಕೃಷಿ ಭೂಮಿಗೆ ಪೂಜೆ ಸಲ್ಲಿಸಿ ರೈತರ ಬೆನ್ನಿಗೆ ನಿಂತ ಕೃಷಿ ಇಲಾಖೆ. ಇದು ಕಾರ್ಯಕ್ರಮವಷ್ಟೇ ಅಲ್ಲ, ಕೃಷಿಕರಿಗೆ ಆತ್ಮವಿಶ್ವಾಸ ತುಂಬುವ ಹಬ್ಬವಾಯಿತು. ಹಳಿಯಾಳ ಪುರಭವನದಲ್ಲಿ ಆಯೋಜಿಸಿದ್ದ ಕೃಷಿ ಯಂತ್ರೋಪಕರಣ ವಿತರಣಾ ಕಾರ್ಯಕ್ರಮದಲ್ಲಿ 12,90,000 ಲಕ್ಷ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳನ್ನು 25 ಮಂದಿ ರೈತರಿಗೆ ವಿತರಿಸಿ ಆಧುನಿಕ ಕೃಷಿಗೆ ಉತ್ತೇಜನ ನೀಡಲಾಯಿತು. ಜೊತೆಗೆ 2025-26ನೇ ಸಾಲಿನ ಬೆಳೆ ಸಮೀಕ್ಷೆ ಕರಪತ್ರ ಬಿಡುಗಡೆ ಮಾಡಲಾಯಿತು. ಇವತ್ತು ಕೃಷಿ ಶಾಲಾ ಬಡ್ಡಿ ಇಲ್ಲದೆ ಇರ್ತಕ್ಕಂಥ 0 ಇಂಟ್ರೆಸ್ಟ್ ಕೊಡ್ತಕ್ಕಂಥದ್ದು, ಬೆಳೆ ವಿಮೆ 2 ವರ್ಷದ ಹಿಂದೆ 2,500 ಕೋಟಿ ವಿಮೆ ಕೊಟ್ಟಿತ್ತು. ಕಳೆದ ಬಾರಿ ಇಂಥ ಈ ಸರಿ ಜಾಸ್ತಿ ರಿಜಿಸ್ಟ್ರೇಷನ್ ಆಗಿದೆ, 27 ಲಕ್ಷ ರೈತ. ಈಗ ಕೃಷಿ ಹೊಂಡಕ್ಕೆ ನಾವು ಕೆಲವರಿಗೆ ವಿತರಣೆ ಮಾಡಿ 106 ತಾಲೂಕಿತ್ತು ಮತ್ತು ಕೃಷಿ ಹೊಂಡ. ಹಿಂದೆ ಸಿದ್ದರಾಮಯ್ಯನವರು 13 ರಿಂದ 18 ಸಾಹೇಬರೆಲ್ಲ ಮಂತ್ರಿ ಇದ್ದಾಗ. ಈಗ ನಾನು ಸಚಿವನಾದ ಮೇಲೆ
224 ವಿಧಾನಸಭಾ ಕ್ಷೇತ್ರದಲ್ಲೂ ಕೃಷಿ ಹೊಂಡ ಮಾಡ್ತಕ್ಕಂಥದಕ್ಕೆ ನಾವು ತೀರ್ಮಾನ ತಗೊಂಡು ಮಾಡ್ತಾ ಇದ್ದೀವಿ. 23,000 ಕೃಷಿ ಹೊಂಡವನ್ನ ಈಗಾಗಲೇ ಮಾಡಿದ್ದೀವಿ. ನಿಮ್ಮಲ್ಲಿ ಕಬ್ಬು ಜಾಸ್ತಿ ಬೆಳಿತೀರಾ, ಇವತ್ತು ಕಬ್ಬನ್ನ ಕಟಾವು ಮಾಡಲಿಕ್ಕೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಅಥವಾ ಬಿಹಾರ್ UPಯಿಂದ ಲೇಬರ್ ಕರ್ಕೊಂಬರ್ಬೇಕಾಯ್ತು. ಅದೆಲ್ಲ ತೊಂದರೆ ಆಗಿ ಅನೇಕ ಸಮಸ್ಯೆನ ಎದುರಿಸ್ತಕ್ಕಂಥ ನಿಮ್ಮೆಲ್ರಿಗೂ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತು ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡು ಜನರಲ್ಗೆ 40 ಲಕ್ಷ, SC STಗೆ 50 ಲಕ್ಷ, 1 ಕೋಟಿ ಮಿಷನ್ ತಗೊಂಡ್ರೆ 50 ಲಕ್ಷ 40 ಲಕ್ಷ ಒಬ್ಬ ಮನುಷ್ಯನಿಗೆ ಸಬ್ಸಿಡಿ ಕೊಡೋದ್ರ ಮೂಲಕ ಇಂಥ ದೊಡ್ಡ ಕಾರ್ಯಕ್ರಮವನ್ನ, ದೊಡ್ಡ ಸಹಾಯವನ್ನ ಯಾವುದಾದ್ರು ಸರ್ಕಾರ ಮಾಡಿದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ, ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ 344 ಮಿಷನ್ನ ನಾವು ಕೊಡೋದ್ರ ಮೂಲಕ ಈ ಭಾಗದ ಏನು ಶುಗರ್ ಕ್ಯಾನ್ ಜಾಸ್ತಿ ಬೆಳಿತೀರಿ ಅವರೆಲ್ಲರಿಗೂ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ 1000 ಕೋಟಿ ಯಂತ್ರೋಪಕರಣಕ್ಕೆ ನಾವು ಇವತ್ತೇನು ಇಲ್ಲಿ ವಿತರಣೆ ಮಾಡಿದ್ದೀವಿ. ಈ ಥರದ ಸಬ್ಸಿಡಿ ಸಹಾಯಧನಕ್ಕೆ 1,000 ಕೋಟಿಯಷ್ಟು ನಾವು ಸಹಾಯಧನವನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ತಾಂತ್ರಿಕ ತರಬೇತಿಗಳು ಸಹ ಸಾಕಷ್ಟು ಕೊಡ್ತಾ ಇದ್ದೀವಿ. ಆಧುನಿಕ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಇವತ್ತು ನವೋದ್ಯಮಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಕೃಷಿ ಇಲಾಖೆಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ನಿರಂತರ ನೀವೆಲ್ಲರೂ ಸಹ ಸಂಪರ್ಕ ಇಟ್ಕೊಳ್ತಕ್ಕಂಥ, ಲ್ಯಾಬನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ, ಈ ರೀತಿ ಅನೇಕ ಕೃಷಿ ಇಲಾಖೆಯಲ್ಲಿ ನಾವು ಬದಲಾವಣೆ ಕಾರ್ಯಕ್ರಮವನ್ನು ತಂದಿದ್ದೀವಿ. ಅದೆಲ್ಲವೂ ಸಹ ನಿಮಗೆ ಉಪಯೋಗ ಆಗಬೇಕು. ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದ ಸದೃಢತೆಗೆ ಕೃಷಿ ಭಾಳಷ್ಟು ಒತ್ತು ಕೊಡಬೇಕು. ಅದಕ್ಕೋಸ್ಕರ ನಾವು, ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಿಮ್ಮ ಜೊತೆನಲ್ಲಿ ಗಟ್ಟಿಯಾಗಿ ನಿಂತಿದೆ. ನಮ್ಮ ನೈಸರ್ಗಿಕ ಸಂಪತ್ತನ್ನ ಉಳಿಸಿಕೊಂಡು ತಂತ್ರಜ್ಞಾನವನ್ನ ಬಳಸಿ ಸಾವಯವವಾಗಿ ಬೆಳೆದು ರೈತರ ಬದುಕು ಬೆಳಗಬೇಕು ಎನ್ನುವ ಕೃಷಿ ಸಚಿವರು ಹಾಗೂ ಇಲಾಖೆಯ ಗುರಿ ನಾಡಿನ ಕೃಷಿಯ ಭವ್ಯ ಭವಿಷ್ಯವನ್ನ ಸೂಚಿಸುತ್ತದೆ. ಇದು ಕೇವಲ ಕಾರ್ಯಕ್ರಮವಲ್ಲ, ಇದು ಕರ್ನಾಟಕದ ಕೃಷಿಗೆ ಹೊಸ ಅಧ್ಯಾಯ. ಜೈ ಕಿಸಾನ್.